ಇಲ್ಲಿ ಒಂದು ನಮ್ಮ ಹಾಸನ ಜಿಲ್ಲೆಯಲ್ಲಿ ಒಂದು ಇದು ನಡೆದಿದೆ. ಜಿಲ್ಲಾಧಿಕಾರಿಗಳ ಮೇಲೆ ಒಂದು ಹೇಳಿಕೆ ಪ್ರತಿ ಹೇಳಿಕೆಗಳು ನಡೆದಿದೆ. ಅದ್ರ ಬಗ್ಗೆ ನಾನು ಈಗ ಮೀಟಿಂಗ್ ಮಾಡಿ ಸ್ವಲ್ಪ ಮಾಹಿತಿ ತಗೊಂಡೆ. ತಹಸೀಲ್ದಾರರು ಒಂದು ಮೀಸಲಾತಿ ಮಾಡಿದರು, ಆಮೇಲೆ ಜಿಲ್ಲಾಧಿಕಾರಿಗಳು ಎಲ್ಲ ಮೀಸಲಾತಿಯನ್ನು ಚೇಂಜ್ ಮಾಡಿ ತಹಸೀಲ್ದಾರನ್ನ ಬದಲಾವಣೆ ಮಾಡಿದ್ದಾರೆ ಅಂತ ನಾನು ತಿಳ್ಕೊಂಡ ಮಟ್ಟಿಗೆ ಕಾನೂನಾತ್ಮಕವಾಗಿ ತಹಸೀಲ್ದಾರರು ಅಟ್ಲೀಸ್ಟು ಅಥೆಂಟಿಕೇಟೆಡ್ ಅಲ್ಲ. ಅವರು ಕೆಲವು ತಪ್ಪನ್ನೇ ಮಾಡಿದ್ರು ಜಿಲ್ಲಾಧಿಕಾರಿ ನೋಟಿಫಿಕೇಷನ್ನೇ ಅದು ಕಾನೂನಾಗಿ ಪರಿವರ್ತನೆ ಆಗೋದು. ಜಿಲ್ಲಾಧಿಕಾರಿಗಳ ನೋಟಿಫಿಕೇಷನ್ ಏನು ಮಾಡ್ತಾರೆ, ಆಜ್ಞೆ ಏನು ಹೊರಡಿಸ್ತಾರೆ ನೋಟಿಫಿಕೇಷನ್ನ, ಅದು ಇಸ್ ದಿ ಸುಪ್ರೀಂ. ಈಗ ಜಿಲ್ಲಾಧಿಕಾರಿಗಳು ಹೊಂಡಿಸಿದ್ದಾರೆ. ಜಿಲ್ಲಾಧಿಕಾರಿಗಳು ಹೊಂಡಿಸಿರೋದು ಸರಿಯಿಲ್ಲ, ತಹಸೀಲ್ದಾರರು ಹೊಂಡಿಸಿರೋದು ಸರಿ ಇದೆ. ಅವರೇನೋ ಸೈನ್ ಹಾಕ್ಕೊಟ್ಟಿದ್ದಾರೆ ಅಂತ. ತಹಸೀಲ್ದಾರ್ ಏನೇ ಕಳಿಸಿರಲಿ, ನಮ್ಮ ತಹಸೀಲ್ದಾರರು ಏನೋ ಕಳಿಸಿರ್ತಾರೆ, ಆದರೆ ಅದನ್ನೆಲ್ಲ ಒಪ್ಕೋಬೇಕು ಜಿಲ್ಲಾಧಿಕಾರಿಗಳು ಅಂತ ಇಲ್ಲ. ಇಲ್ಲಿ ಎಲ್ಲ ಇರ್ತಾರೆ, ಅದಕ್ಕೆ ಸಂಬಂಧಪಟ್ಟಂಥ ಸಿಬ್ಬಂದಿ ಇರುತ್ತೆ. ತಹಸೀಲ್ದಾರುಗಳು ಇಂಥವು ತಪ್ಪಾಗಿರ್ತವೆ, ಇದನ್ನು ತಿದ್ದಬೇಕು, ಸರಿ ಮಾಡಿ ನೋಟಿಫಿಕೇಷನ್, ಅಂತಿಮ ನೋಟಿಫಿಕೇಷನ್ ಹೊರಡಿಸೋ ಅಧಿಕಾರ ಇರ್ತಕ್ಕಂಥದ್ದು ಜಿಲ್ಲಾಧಿಕಾರಿಗಳಿಗೆ. ಅದಕ್ಕೆ ಒಬ್ಬ ಜಿಲ್ಲಾಧಿಕಾರಿಗಳನ್ನ ಎಲ್ಲಿಂದ ಹಿಡ್ಕೊಬಂದರು ಅವೆಲ್ಲ ಪದ ಬಳಕೆ ಯಾರಿಗೇ ಆಗಲಿ ಒಳ್ಳೆಯದಲ್ಲ. ಅವರು ಒಬ್ಬರು ಜಿಲ್ಲಾಧಿಕಾರಿಗಳು ಹಿಂಗೆ ಅಧಿಕಾರಿಗಳಿಗೆ ಈ ರೀತಿ ಗೌರವಯುತವಾಗಿ ಮಾತನಾಡ್ತಕ್ಕಂಥದ್ದು ಯಾರೇ ಆಗಲಿ, ನಾನೇ ಆಗಲಿ, ಇನ್ನೊಬ್ಬರೇ ಆಗಲಿ, ಕಾನೂನಿನ ಚೌಕಟ್ಟಿನಲ್ಲಿ ಅವರ ಇದು ಮಾಡಬೇಕು. ಆ ರೀತಿ ಎಲ್ಲಿಂದಲೂ ಹಿಡ್ಕೊಂಡು ನಾವೇನು ಹಿಡ್ಕೊಂಬರೋಕ್ಕೋಗಿಲ್ಲ. ಸರ್ಕಾರ ಕಾನೂನುಬದ್ಧವಾಗಿ ಅವ್ರಿಗೆ ನೇಮಿಸಿದೆ. ಪರಿಶಿಷ್ಟ ಪಂಗಡದ ಒಬ್ಬ ಮಹಿಳೆಗೆ ಎಲ್ಲ ಎಲ್ಲ ಜಿಲ್ಲೆನಲ್ಲೂ ಎಲ್ಲ ಕಡೆ ಕೊಟ್ಟಾಗಿ ಇಲ್ಲೂ ಅವ್ರನ್ನ ಹಾಕಿದ್ದಾರೆ. ಅವರು ಕೆಲಸ ಮಾಡ್ತಾಯಿದ್ದಾರೆ. ಅವ್ರ ಕೆಲಸ ಸರಿ ಇಲ್ಲದಲೇ ಯಾವುದಾದ್ರೂ ತಪ್ಪು ಮಾಡಿದರೆ ನೀವು ಎಲ್ಲಿ ಬೇಕಾದರೂ ಹೋಗಿ ಏನು ಬೇಕಾದ್ರೂ ಅವರು ಕಾನೂನನ್ನು ಅಡಿಯಲ್ಲಿ ಅನುಭವಿಸ್ತಾರೆ. ಆದರೆ ಒಂದು ಕಡೆ ಆ ರೀತಿ ಜಿಲ್ಲಾಧಿಕಾರಿಗಳ ಮೇಲೆ ಆ ರೀತಿ ಅಗೌರವವಾಗಿ ಮಾತನಾಡ್ತಕ್ಕಂಥದ್ದು ಶೋಭೆ ತರ್ತಕ್ಕಂಥದ್ದಲ್ಲ ಅಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಏಕೆಂದರೆ ನಾವು ಜಿಲ್ಲಾಡಳಿತ ನಾವು ನಡೆಸ್ತಾ ಇದ್ದೀವಿ. ಇವತ್ತು ಸರ್ಕಾರದ ಪರವಾಗಿ ನಾವು ಇಲ್ಲಿ ಪ್ರತಿನಿಧಿಗಳು ಸರ್ಕಾರನ ನಡೆಸ್ತಾ ಇದ್ದೀವಿ. ಅದು ಒಂದು ವೇಳೆ ತನಿಖೆಗೆ ಹಾಕಲಿ. ಜಿಲ್ಲಾಧಿಕಾರಿಗಳು ತಪ್ಪು ಮಾಡಿದ್ದು ಮೀಸಲಾತಿಯನ್ನು ಕೊಟ್ಟಿದ್ದರೆ ಜಿಲ್ಲಾಧಿಕಾರಿಗಳು ಅದರ ಫಲಾಫಲಗಳನ್ನು ಅನುಭವಿಸ್ತಾರೆ, ಕಷ್ಟ ಸುಖಗಳನ್ನು ಅನುಭವಿಸ್ತಾರೆ. ಇದು ಬಿಟ್ಟು ಅವರ ಬಗ್ಗೆ ತನಿಖೆ ಮಾಡಿಸ್ಲಿ, ಮತ್ತೊಂದು ಮಾಡಿಸ್ಲಿ, ಏನು ಬೇಕಾದ್ರೂ ಮಾಡಲಿ, ನಾನು ಅದ್ರ ಬಗ್ಗೆ ನಮ್ಮದೇನು ಆಕ್ಷೇಪಣೆ ಇಲ್ಲ. ಅಂದರೆ ಜಿಲ್ಲಾಡಳಿತನೇ ಒಂಥರ ಎಲ್ಲೋ ದೋಷಪೂರಿತವಾಗಿ ನೋಡ್ತಕ್ಕಂಥ ಇದಿದೆಯಲ್ಲ, ಅದು ರಾಜಕಾರಣದಲ್ಲಿ ಸಲ್ದು, ಅದು ಒಳ್ಳೆಯದಲ್ಲ. ಯಾರಿಗೇ ಆಗಲಿ, ನನಗೇ ಆಗಲಿ, ಇನ್ನೊಬ್ಬನಿಗೆ ಆಗಲಿ, ಯಾರಿಗೇ ಆಗಲಿ, ಅದನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದಲ್ಲ. ಎದುರಿಸಿ ರಾಜಕಾರಣ ಮಾಡೋಕ್ಕಾಗ್ತಿಲ್ಲ. ಯಾರನ್ನ ಜಿಲ್ಲಾಧಿಕಾರಿಗಳನ್ನೇನು ಯಾರು ಕೈಗೊಂಬಿಗಳಲ್ಲ ಅವರು. ನಾವು ಹೇಳ್ತೀವಿ, ಸಾವಿರಾರು ಹೇಳ್ತೀವಿ, ಕಾನೂನಲ್ಲಿದ್ದರೆ ಮಾಡ್ತಾರೆ, ಕಾನೂನಲ್ಲಿದ್ದರೆ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಮಾಡ್ತಕ್ಕಂಥದ್ದು ಸೂಕ್ತ. ಇದು ಮಾಡಿರ್ತಕ್ಕಂಥದ್ದು ಯಾರೇ ಮಾಡಲಿ ಆ ರೀತಿ ಮಾಡ್ತಕ್ಕಂಥದ್ದಲ್ಲ. ಅದರ ಬಗ್ಗೆ ನಾನೇ ಹೇಳಿದ್ದೀನಿ. ಅವರು ತಹಸೀಲ್ದಾರದ್ದು ಒಂದು ಪತ್ರ ಇದೆ ನಮ್ಮ ಹತ್ರ ಅಂತ ಹೇಳ್ತಾರೆ. ತಹಸೀಲ್ದಾರರ ಪತ್ರ ಕೊಟ್ಟದ್ದನ್ನು ಮಾಡಬೇಕು ಅಂತ ಇಲ್ಲ. ಜಿಲ್ಲಾಧಿಕಾರಿಗಳು ಮಾಡಿದ್ದಾರೆ, ತಹಸೀಲ್ದಾರರ ಪತ್ರ ಅವ್ರ ಕೈಲಿದೆ. ಜಿಲ್ಲಾಧಿಕಾರಿಗಳು ಮಾಡಿರ್ತಕ್ಕಂಥ ಮೀಸಲಾತಿ ಕಾನೂನಿಗೆ ವಿರೋಧವಾಗಿದೆ ಅಂದರೆ ಏನು ಬೇಕಾದ್ರೂ ತನಿಖೆ ಮಾಡಿಸ್ಲಿ. ನಾವೇನು ಅದ್ರ ಬಗ್ಗೆ ನಮ್ಮದೇನು ಚಕಾರ ಇಲ್ಲ. ಅದನ್ನು ಬಿಟ್ಟು ಅವರ ವೈಯಕ್ತಿಕ ಬದುಕಿನಲ್ಲಿ ಅವರ ಏಕವಚನದಲ್ಲಿ ನಿಂದನೆ ಮಾಡ್ತಕ್ಕಂಥದ್ದು ನಿಜವಾಗ್ಲೂ ಸರ್ವತಾ ಖಂಡನೀಯ. ನಾವು ನಮ್ಮ ಅಧಿಕಾರಿಗಳಿಗೆ, ನಮ್ಮ ಜಿಲ್ಲಾಡಳಿತಕ್ಕೆ ನಾವು ಬೆಂಬಲವನ್ನು ಕೊಡದೇ ಇದ್ದರೆ, ನಮ್ಮ ಆತ್ಮಸ್ಥೈರ್ಯವನ್ನು ತುಂಬದೇ ಇದ್ದರೆ ನಮ್ಮದು ಜಿಲ್ಲಾ ಮಂತ್ರಿಯಾಗಿ ನನ್ನದು ಸಹ ತಪ್ಪಾಗುತ್ತೆ. ನಾನು ಅದಕ್ಕೋಸ್ಕರನೇ ನಿಮ್ಮ ಪತ್ರಿಕಾಗೋಷ್ಠಿನ ನಾನು ಕರೆದಿದ್ದು.
ಅದು ಯಾರಿಗೂ ಶೋಭೆ ತರ್ತಕ್ಕಂಥದ್ದಲ್ಲ ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಆ ಗ್ರಾಮದಲ್ಲಿ